Namaskara, good morning to all of you. ಈ ದಿನ ನಾನು ಹೊಸ ಸಿಂಪಲ್ ಟೆಕ್ನಿಕ್ ಮಂಡಿ ನೋವಿಗೆ ಹೇಳ್ಕೊಡ್ತೀವಿ. ಹೇಗೆ ನಾವು ಮಂಡಿ ನೋವನ್ನ ಹೊರಗೆ ತರಬಹುದು, ಯಾವ್ದು ಔಷಧಿ ಇಲ್ಲ ಎಂತದಿಲ್ಲ, ಸಿಂಪಲ್ ಟೆಕ್ನಿಕ್. Now today I am going to tell you how you can get out of the knee pain without pills or medicine. Just a simple tapping technology which was very old in our olden days. It is to be revived, and therefore I am demonstrating that one. ಇದು ಭಾರತೀಯ ಪದ್ಧತಿನಲ್ಲಿ ಹಿಂದೆ ಇತ್ತು, ಅದು ಏನಾಯ್ತಾ ಗೊತ್ತಾಗ್ಲಿಲ್ಲ. ಈಗ ಅದನ್ನ ವಾಪಸ್ ತರಲಿಕ್ಕೆ ನೋಡ್ತಾ ಇದ್ದೀನಿ. ಎಲ್ಲ ಸಿಂಪಲ್ ಟೆಕ್ನಿಕ್ ಅಷ್ಟೇನೆ, ಬಹಳ ಏನು ಖರ್ಚಿಲ್ಲ, ಎಂಥದ್ದು ಇಲ್ಲ. ನೋವನ್ನ ಇಮಿಡಿಯೇಟ್ ಆಗಿ ತಕ್ಷಣ ನಿಮಗೆ ಪರಿಹಾರ ಸಿಗ್ತಕ್ಕಂಥದ್ದು. It relieves the knee pain immediately, and at the same time you have to do it for yourself or to the other person. ನೀವು ಬೇಕಿದ್ರು ಮಾಡ್ಕೋಬಹುದು, ಯಾರ್ಯಾರಿಗೆ ನೋವು ಇದೆಯವ್ರಿಗೆ, ಅವ್ರಿಗೆ ಆಗದಿರೋರು ಇನ್ನೊಬ್ಬರು ಮಾಡೋ ಹಂಗೆ ಮಾಡ್ಬೋದು. ಎರಡನ್ನೂ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ ಇವತ್ತು. ಟುಡೇ ಐ ಆಮ್ ಗೋಯಿಂಗ್ ಟು demonstrate how you can do it for yourself or as well as to the others. ಇದನ್ನ ಮಾಡಕ್ ಮುಂಚೆ ನೀವು ಸರಿಯಾಗಿ ಮನಸ್ಸಿಟ್ಟು ನೋಡ್ಬೇಕು ಏನ್ ಮಾಡ್ತಿದ್ದೀನಿ ಅಂತ. ಅದ್ರ ಜೊತೆಗೆ ನಂಬಿಕೆ ಬೇಕು, ಆಮೇಲೆ ಮನಸ್ಸು ಇರಬೇಕು. ನಾನಿದು ನೋವಿನಿಂದ ಹೊರಗೆ ಬರ್ತೀನಿ ಅನ್ನೋ ಭಾವನೆನೂ ನಿಮಗೆ ಬರಬೇಕು, ಆಗತ್ತೆ ಅನ್ನೋ ಭಾವನೆನೂ ಬೇಕು. ಅದನ್ನ ಮಾಡ್ಕೊಳ್ಳೋ ಟೆಕ್ನಿಕ್ ನಾನು ಹಿಂಗೆ ಹೇಳ್ಕೊಡ್ತೀನಿ. ಅಕಸ್ಮಾತ್ ನಿಮ್ಗೆ ಆಗದೆ ಹೋದ್ರೆ ಬೇರೆಯವ್ರ ಹತ್ರ ಮಾಡಿಸ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇವತ್ತು. Now I will demonstrate how you can do it for yourself and by the others, or you can do to the others also. One thing is, you have to be a confident before doing for yourself or to the others. And the mindset should be there that I will get out of this knee pain. If this is there, you will get you the result in a single sitting or more than that one. It depends upon your severity. ಇದನ್ನ ಮಾಡ್ತಾ ಹೋಗ್ತಾ ಇದ್ದಂಗೆ ನಿಮಗೆ ಅನುಭವಗಳಾಗ್ತಾ ಹೋಗುತ್ತೆ. ಒಂದೇ ಸಿಟ್ಟಿಂಗ್ ಅಲ್ಲಿ ಆಗುತ್ತೆ ಅಂತ ನಾನು ಹೇಳಲ್ಲ, ಆದ್ರೂ ಆಗ್ಬೋದು. ಇಲ್ಲದೆ ಇದ್ರೆ ಇನ್ನೊಂದ್ 2-3 ಸಿಟ್ಟಿಂಗ್ ಅಲ್ಲಿ ಹೋದಾಗ ನಿಮ್ಗೆ ಪರಿಹಾರ ಅಂತೂ ಸಿಗುತ್ತೆ. ಎಷ್ಟಿಲ್ದೆ ಅವರು ಒಂದ್ ಸ್ವಲ್ಪ ಪರ್ಸೆಂಟೇಜ್ ಅಂತೂ ಸಿಕ್ಕೇ ಸಿಗುತ್ತೆ. ಯು ವಿಲ್ ಗೆಟ್ ಎ ಬೆನಿಫಿಟ್ little by little or more, depending upon your confidence and the type of the method you are doing. It's the only thing you have to do that one. ಈಗ ನಾನು ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. 90ಕ್ಕಿಂತ ಹೆಚ್ಚು ವಿಡಿಯೋಗಳಿಗೆ ನನಗೆ ಸಪೋರ್ಟ್ ಮಾಡಿ ಇದನ್ನ ಮಾಡಿದ್ದೀರಿ, ಆಗಿದೆ. ಸೊ ಇನ್ನು ಮುಂದೇನು ಇದೇ ರೀತಿ ನೀವು ಸಪೋರ್ಟ್ ಮಾಡಲಿ ಅಂತ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಆಗಲಿ ಅವ್ರು ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕಾನ್ ಒತ್ತಿರಿ, ಆ ನಂತರದಲ್ಲಿ ಲೈಕ್ ಬಟನ್, ಕಾಮೆಂಟ್, ಸಜೆಷನ್ಸ್ ಅನ್ನ ಕೊಡ್ತಾ ಹೋಗ್ರಿ. ಇದನ್ನ ನಿಮ್ ಬಂಧು ಬಾಂಧವರಿಗೆಲ್ಲರಿಗೂ ತಿಳಿಸ್ತಾ ಹೋಗ್ರಿ. ಯಾರ್ಯಾರಿಗೆ ನೋವಿರುತ್ತೋ ಅವರೆಲ್ಲರಿಗೂ ತೋರಿಸ್ರಿ, ಮಾಡ್ಕೊಂತ ಹೋಗ್ಲಿ, ಅವ್ರು ಅದರಿಂದ ಹೊರಗೆ ಬರ್ಲಿ. Thank you very much for supporting me to do more than 90 videos on the health tips. And those who are not subscribed now, please subscribe, press bell icon, and then like button, comment and suggestions. And circulate the same thing to your friends and circle. Those who are having suffering from this pain can be relieved without medicine. So thank you. Now I am going to the subject. Now, whenever you are suffering from the knee pain, what you can do for yourself, if it is possible. If it is not possible, I will show other type of that. So, in this case, you have to stand if it is possible, or else stretch the knee like this one. Straight, and then you have to tap like this.
For a few minutes you have to do. ಕೆಲವು ನಿಮಿಷಗಳು ಮಾಡ್ಬೇಕಾಗತ್ತೆ. ನಿಮ್ಗೆ ನೋವು ಜಾಸ್ತಿ ಆದ್ರೆ ಪ್ರೆಷರ್ ಕಡಿಮೆ ಕೊಡ್ರಿ. ಆನಂತರದಲ್ಲಿ ನಿಮಗೆ ಎಷ್ಟು ಪ್ರೆಷರ್ ಬೇಕೋ ಅಷ್ಟು ಕೊಡೋಕೆ ಹೇಳ್ರಿ. ನೀವಾರ ಕೂತ್ಕೊಳ್ರಿ, ಬೇರೆಯವ್ರು ಮಾಡೋದು. So I can do the other one also. ಇನ್ನೊಂದು ಕಾಲಿಂದ ಮಾಡಿಸ್ತಾ ಇದ್ದೀನಿ. ಎಷ್ಟು ನಿಮಿಷ ಬೇಕೋ ಅಷ್ಟು ನಿಮಿಷ ಮಾಡ್ಬೇಕಾಯ್ತಾ? ಈ ತರ ಮಾಡ್ಬಿಟ್ಟು ಸ್ವಲ್ಪ ಓಡಾಡ್ರಿ. After doing that one, please walk a little and observe the changes, what is happening. Okay? This one thing you can do it for yourself. While sitting on the chair or on the ground itself or on the cot. Just stretch it and do it. If it is not possible for you, then I will demonstrate another one. It can be done by others. ನಾನೀಗ ಇದನ್ನ ಇನ್ನೊಬ್ಬರಿಂದ ಮಾಡಿಸೋದು ಹೆಂಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೀವು ಮಾಡೋಕ್ಕಾಗದೆ ಹೋದ್ರೆ ಇನ್ನೊಬ್ಬರು ಯಾವ ರೀತಿ ಮಾಡಬಹುದು ಅನ್ನೋದನ್ನ ಈ ರೀತಿ ಹೇಳ್ಕೊಡ್ತೀನಿ. I will show you the other method type. You have to do it. Stretch the leg like this one. ನೀವು ಕಾಟ್ ಮೇಲೆ ಕೂತ್ಕೊಂಡಾಗ ಅಥವಾ ಚೇರ್ ಮೇಲೆ ಕೂತ್ಕೊಂಡಾಗ ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ. Now I am going to demonstrate how it can be done on sitting a chair. I am taking a support there, here, and then I am doing the tapping technique in this portion as I have done previously. ಹಿಂದೆ ಯಾವ ರೀತಿ ಮಾಡಿದ್ದಾನೆ ಅದೇ ರೀತಿ ಈ ರೀತಿ So I am doing with the other leg also. After a few minutes, just walk and see there will be some relief will be given there. It can also be done those who are not walking. ಯಾರು ವಾಕಿಂಗ್ ಮಾಡಕ್ಕಾಗೋದಿಲ್ಲ ಅವರು ಸಹಿತ ನಿಧಾನಕ್ಕೆ ಮಾಡ್ತಾ ಹೋದ್ರೆ ಇದೆ ಅದರಿಂದ ಹೊರಗೆ ಬರ್ತೀರಿ. ಈಗ ನಾನು ಬೇರೆಯವರಿಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿ ನಿಂತ್ಕೊಳ್ಳಿ ಅವರು. ಅರ್ಥ ಆಯ್ತಲ್ಲ? ನೀವು ಚೇರ್ ಇದ್ರೂ ಪರವಾಗಿಲ್ಲ, ಇಲ್ದಿದ್ರು ಪರವಾಗಿಲ್ಲ. ಸೊ ಈ ತರ ಕೂತ್ಕೊಳ್ರಿ. ಈ ಮಂಡಿ ಇದೇನಿದೆಯಲ್ಲ ಈ ಭಾಗದಲ್ಲಿ ಟ್ಯಾಪ್ ಮಾಡ್ಬೇಕು. Now I am demonstrate how it can be done for others. They have to stand like this one. Just you have to tap in the same manner. Doing the with other leg also. So again ತೋರಿಸ್ತಾ ಇದ್ದೀನಲ್ಲ, ಆ ತರ ಎರಡು ಕಾಲಿಗೂ ಮಾಡ್ತಾ ಬನ್ರಿ. ಆಮೇಲೆ ಓಡಾಡಕ್ ಕೇಳ್ರಿ, ಅದಾಗತ್ತೆ. ಒಂದ್ ಸ್ವಲ್ಪ ಇವ್ರ ಸೈಡ್ ಪೋಸ್ಚರ್ ನಲ್ಲಿ ನಿಲ್ಲಿಸ್ತೀನಿ. ಯಾಕಂದ್ರೆ ಏನಾಗತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ನೋಡಿ, ಇಲ್ಲಿದೆಯಲ್ಲ, ಹಿಂಗ್ ಹೊಡಿ. ಇಲ್ಲಿ ಮೈನ್ ಬರೋದು ಅದು. ಇದು ಓನ್ಲಿ ದಿ ಸಪೋರ್ಟ್. ಇದು ಈ ಭಾಗ ಏನ್ ಜಾಯಿಂಟ್ ಇದೆಯಲ್ಲ ಅದು. ಇನ್ನೊಂದು ಕಾಲಿಗೂ ಮಾಡ್ತೀನಿ. ಐ ಆಮ್ ಡೆಮಾನ್ಸ್ಟ್ರೇಟಿಂಗ್ ವಿತ್ ಅದರ್ ಲೆಗ್ ಆಲ್ಸೋ. Okay. Now we have seen that one. You have to do it for yourself or to the others. In a few minutes, the pain will be relieved, and how much pain relieved it depends upon your technique you are going to adapt. ಎಷ್ಟು ರಿಲೀಫ್ ಸಿಗುತ್ತೆ ಅನ್ನೋದು ಮೇಲೆ ಅವ್ರು ಯಾವ ರೀತಿ ಮಾಡ್ತಾರೆ ಅಥವಾ ನೀವು ಯಾವ ರೀತಿ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನ 2 ಸಾರಿ ಪ್ರಾಕ್ಟೀಸ್ ಮಾಡ್ರಿ. ಆಮೇಲೆ ನಿಮ್ಗೆ ಅನುಭವ ಆಗುತ್ತೆ. ಅವ್ರು ರಿಲೀಫ್ ಕೊಡ್ತಾ ಹೋಗ್ರಿ. ಯಾವುದೇ ಮೆಡಿಸಿನ್ ಇಲ್ಲ, ಟ್ಯಾಬ್ಲೆಟ್ ಇಲ್ಲ, ಎಂಥದ್ದು ಇಲ್ಲ. ಎಷ್ಟು ವರ್ಷದ ಹಳೇದಾದ್ರೂ ಪರವಾಗಿಲ್ಲ. However old the disease is, so it will be relieved gradually. So thank you very much for supporting me. Thank you.